ಸದ್ಯಕ್ಕೆ ನನ್ನ ಮಗ ಏನಂದರೆ ನಡೆಯೋಕ್ಕಾಗ್ತಾಯಿಲ್ಲ ಅವನ ಕೈಲಿ, ಎದ್ದೇಳೋಕ್ಕೂ ಆಗಲ್ಲ. ಸರ್ ನಿಮ್ಗೆ ಆದಷ್ಟು ಪ್ಲೀಸ್ ಡೊನೇಟ್ ಮಾಡಿ. ನಮಗೂ ಬದುಕಬೇಕು, ಪ್ಲೀಸ್ ಹೆಲ್ಪ್ ಅಸ್. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಮತ್ತು ನಮ್ಮ KM ವೀರೇಶ್ ಅವರು ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ದಯವಿಟ್ಟು ಸ್ನೇಹಿತರು, ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥ ಸ್ನೇಹಿತರಿಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ, ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿ. ಸ್ನೇಹಿತರೆ, ಇವತ್ತಿನ ದಿವಸ ತುಂಬ ಇಂಪಾರ್ಟೆಂಟಾಗಿ ಒಂದು ಮಗುವಿನ ಕಾಯಿಲೆ, ಅಂದರೆ ತಾವುಗಳು ಈ ಕಾಯಿಲೆ ಬಗ್ಗೆ ಕೇಳಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಚೇತನ್ ಮತ್ತು ಸಾಯಿ ಭಾರವಿ ಅನ್ನೋ ಒಂದು ದಂಪತಿಗಳಿಗೆ ಹುಟ್ಟಿರ್ತಕ್ಕಂಥ ಮಗು. ಆ ಮಗುಗೆ ಇವಾಗ ತನ್ನ ಕಾಲ ಮೇಲೆ ತಾನು ನಿಲ್ಲೋದಕ್ಕಾಗೋದಿಲ್ಲ. ಆ ಕಾಯಿಲೆ ಹೆಸರು SME ಅಂತ. ನಮ್ಮ ಭಾರತ ದೇಶದಲ್ಲಿ ಲಕ್ಷಕ್ಕೆ 6 ಜನ ಅಥವಾ 5 ಜನಕ್ಕೆ ಆ ಮಕ್ಕಳಿಗೆ ಬರ್ತಕ್ಕಂಥ ಕಾಯಿಲೆ ಇದು. ಏನಂದರೆ ನಮ್ಮ ಹಿರಿಯರ ಜೀನ್ಸ್ ಅಂತ ಏನು ಕರಿತೀವಲ್ಲ, ಆ ಜೀನ್ಸಿಂದನೂ ಬರ್ತಕ್ಕಂಥ ಕಾಯಿಲೆ. ಸೊ ಜೀನ್ಸ್ ಥೆರಪಿ ಅಂತ ಹೇಳಿಬಿಟ್ಟು ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ಮಗುಗೆ. ಸೊ ಈಗ ನಾವು ಅವರ ತಂದೆ ತಾಯಿ ಹತ್ರ ಕೇಳಿದಾಗ ಅದು ಹೆಚ್ಚು ಕಡಿಮೆ ಒಂದೊಂದು ಇಂಜೆಕ್ಷನ್ನೇ ಸುಮಾರು ಒಂದು 15,000 to 16,000 ರೂಪಾಯಿ ಕಾಸ್ಟ್ ಬೀಳ್ತದೆ ಒಂದು ಇಂಜೆಕ್ಷನ್ಗೆ. ಪೂರ್ತಿಯಾಗಿ ಇದನ್ನು ಎಲ್ಲಾದರೂ ಮಗುನ ಕರ್ಕೊಂಡು ಫಾರಿನ್ಗೆ ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂದರೆ ಆ ಕುಟುಂಬಕ್ಕೆ ಸರಿಸುಮಾರು 16 to 18 ಕೋಟಿ ರೂಪಾಯಿ ವೆಚ್ಚ ತಗಲುತ್ತೆ. ಇದು ಮಧ್ಯಮ ವರ್ಗದ ಕುಟುಂಬ ಆಗಿರೋದ್ರಿಂದ ವೀಕ್ಷಕರಲ್ಲಿ ಒಂದು ಸಹಾಯ ಕೇಳ್ತಾ ಇದ್ದೀವಿ. ನಮ್ಮ ಚಿತ್ರಲೋಕದ ಮುಖಾಂತರ ತಮ್ಮ ಕೈಲಾದಷ್ಟು ಮಟ್ಟಿಗೆ ಆ ದಂಪತಿಗಳ ಅಕೌಂಟ್ ನಂಬರು ಪ್ರತಿಯೊಂದು ಕೊಟ್ಟಿರ್ತಾರೆ. ತಮ್ಮ ಕೈಲಾದಷ್ಟು ಮಟ್ಟಿಗೆ ದಯವಿಟ್ಟು ಆ ಮಗು ಟ್ರೀಟ್ಮೆಂಟ್ಗೆ ಒಂದು ಚೂರು ಸಹಾಯ ಮಾಡಿದೆ ಅಂತ ಹೇಳಿ ನಮ್ಮ ಚಿತ್ರಲೋಕ ಮುಖಾಂತರ ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ವೀಕ್ಷಕರೇ, ಇವರ ಹೆಸರು ಚೇತನ್ ಅಂತ ಹೇಳಿ, ಅವರ ಧರ್ಮಪತ್ನಿ ಸಾಯಿ ಭಾರವಿ ಅಂತ. ಸೊ ಆ ಮಗುವಿನ ವೆರಿ ಅರ್ಜೆನ್ಸಿ, ಅಂದರೆ ಸದ್ಯದಕ್ಕೆ ಏನು ಟ್ರೀಟ್ಮೆಂಟ್ ಪ್ರಾರಂಭ ಮಾಡಬೇಕು ಅನ್ನೋದು ದಂಪತಿಗಳು ಎಕ್ಸ್ಪ್ಲೈನ್ ಮಾಡ್ತಾರೆ. ಚೇತನ್ ಅವರೇ, ತಾವು ಹೇಳಿ ತಮ್ಮ ಮಗುಗೆ ಎಷ್ಟು ವರ್ಷ, ಅದು ಕಾಯಿಲೆ ನಿಮಗೆ ರೆಕಗ್ನೈಸ್ ಆಗಿದ್ದು ಯಾವಾಗಿಂದ, ಸೊ ಇದು ಹೇಗೆ ಟ್ರೀಟ್ಮೆಂಟ್ ಕೊಡಿಸ್ತೀರಾ ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂಚೂರು ತಿಳಿಸ್ಕೊಡಿ. ಹಾಂ ಸರ್, ಸದ್ಯಕ್ಕೆ ಇವಾಗ ಪಾಪುಗೆ 1 ವರ್ಷ 11 ತಿಂಗಳು, ಇನ್ನೊಂದು ತಿಂಗಳು ಹೋದರೆ 2 ವರ್ಷ ಆಗುತ್ತೆ. ಏನಾಗಿದೆ ಅಂದರೆ ನಮಗೆ ಡಿಸೆಂಬರ್ 14ನೇ ತಾರೀಕು ಗೊತ್ತಾಗಿದ್ದು ಇವನಿಗೆ SME ಇದೆ ಅಂತ ಗೊತ್ತಾಗಿದ್ದು. ನಮಗೆ SME ಅಂದರೆ ಏನೋ ಗೊತ್ತಿರಲಿಲ್ಲ. ನಾವು ಡಾಕ್ಟರ್ನೇ ಕೇಳಿದೆ ಏನು ಅಂತ. ಅವರು ಸಿಂಪಲಾಗಿ ಹೇಳಿದ್ರು ಈ ಥರ ಇದೆ ಅಂದ್ಬಿಟ್ಟು. ಆಮೇಲೆ ನಾವು ಗೂಗಲ್ ಮಾಡಿ ನೋಡಿದಾಗ ಗೊತ್ತಾಯಿತು ಇಷ್ಟು ದೊಡ್ಡ SME ಅಂದರೆ ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ ಅಂತ. ಸರ್, ಇದು ನೀವು ಹೇಳ್ದಂಗೆ ಆಲ್ಮೋಸ್ಟು ಲಕ್ಷಕ್ಕೆ ಒಂದು 5 to 6 ಜನ ಮಕ್ಳಿಗೆ ಬರೋದು. ಮಕ್ಕಳಿಗೆ ಅಂತಲ್ಲ, ಇವನ್ ದೊಡ್ಡವರು ಕೂಡ ಬರುತ್ತೆ. ಆದರೆ ಮಕ್ಕಳಿಗೆ ಜಾಸ್ತಿ ಇದೆ ಇದು ಬರೋದು. ಏನಂದರೆ ಇದು ಈ ಟ್ರೀಟ್ಮೆಂಟ್ ಸದ್ಯಕ್ಕೆ ಇದೆ, ಇಂಡಿಯಾದಲ್ಲೂ ಇದೆ, ಫಾರಿನ್ ಕಂಟ್ರಿಗೂ ಇದೆ. ಬಟ್ ಪ್ರಾಬ್ಲಮ್ ಏನಂದರೆ ಇವಾಗ ಸದ್ಯಕ್ಕೆ ಕಾಸ್ಟು ಸರ್. ಸೊ ಈಗ ಅಮೌಂಟ್ ನೋಡಿದ್ರೆ ನೀವು ಇದಕ್ಕೆ ಇಂಡಿಯಾದಲ್ಲಿ ಟ್ರೀಟ್ಮೆಂಟು ಜೀನ್ ಥೆರಪಿ ಮಾಡ್ತಾರೆ. ಆದರೆ ಅದು 1 ಟೈಮ್ ಇಂಜೆಕ್ಷನ್ ಕೊಟ್ಟು ಆ ಮಗುಗೆ ಡೆವಲಪ್ಮೆಂಟ್ ಮುಂದೆ ಹೋಗುತ್ತೆ. ಆದರೆ ಆ ಜೀನ್ ಥೆರಪಿಗೆ ಸದ್ಯಕ್ಕೆ ಇಂಡಿಯಾದಲ್ಲಿ ಆಗ್ತಾ ಇರೋದು ಅಮೌಂಟ್ ಅಂದರೆ ಆಲ್ಮೋಸ್ಟು 16 to 17 ಕೋಟಿ ಆಗ್ತಾಯಿದೆ. ಆಮೇಲೆ ನೆಕ್ಸ್ಟು 1 more ಓರಲ್ ಡ್ರಾಪ್ ಬರುತ್ತೆ. ಅದು ಡ್ರಾಪ್ ತೊಗೊಂಡ್ರೆ ಮಗುಗೆ ಟ್ರೀಟ್ಮೆಂಟ್ ಅಲ್ಲ, ಆದರೆ ಡೈಲಿ ಡ್ರಾಪ್ಸ್ ತೊಗೋಬೇಕು. ಆದರೆ ಆ ಡ್ರಾಪ್ಸ್ ಏನಂದರೆ ಅವನಿಗೆ ಇದು ಬೇರೆ ಎಫೆಕ್ಟ್ ಆಗೋದ್ರ ಥರ ನೋಡ್ಕೊಳ್ಳುತ್ತೆ. ಅಂದರೆ ಅದು ಏನೇನು ಮಸ್ಕ್ಯುಲರ್ ಎಫೆಕ್ಟ್ ಇದೆಯೋ ಅದು ಆಗದಿರೋ ಥರ ನೋಡ್ಕೊಳ್ಳುತ್ತೆ. ಆದರೆ ಅದು ಕ್ಯೂರ್ ಮಾಡಲ್ಲ ಕಂಪ್ಲೀಟಾಗಿ. ಸೊ ಈ ಕ್ಯೂರ್ಗೋಸ್ಕರ ಇದನ್ನೇ ಬೇಕು, ನಾವು ಜೀನ್ ಥೆರಪಿನೇ ಮಾಡಿಸ್ಕೋಬೇಕು. ಸೊ ಈ ಸದ್ಯಕ್ಕೆ ಪ್ರಾಬ್ಲಮ್ ಏನಂದರೆ ಆ ಓರಲ್ ಡ್ರಾಪ್ಸು 4 ತಿಂಗಳ ಹಿಂದ್ಗಡೆ ಒಂದು ಡ್ರಾಪ್ಸು ಆಲ್ಮೋಸ್ಟು 3 ಲಕ್ಷ ಇತ್ತು. ಒಂದು 80 ml ಬಾಕ್ಸ್ ಬರುತ್ತೆ, ಅದೊಂದು 20-25 ದಿನ ಬರುತ್ತೆ ಅಷ್ಟೇ. ಅದು 3 ಲಕ್ಷ ಇತ್ತು. ನಮ್ಮ ಇಂಡಿಯನ್ ಕಂಪನಿ ಪ್ರೊಡ್ಯೂಸ್ ಮಾಡಿದ್ಮೇಲೆ ಇವಾಗ ಆ ಕಾಸ್ಟು 16,000 ಆಗಿದೆ. ಆಲ್ಮೋಸ್ಟು 16,000 ಇದೆ. ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಬಿಟ್ಟು ನಮ್ಗೆ 14.5-15 ಗಂಟೆಲ್ಲ ಸಿಗ್ತಾ ಇದೆ ಇವಾಗ. ಸೊ ಅದು ಡೈಲಿ ತೊಗೋಬೇಕು. ಅದು ಏನಂದರೆ ಟೆಂಪ್ರವರಿ ಅಷ್ಟೇ, 1 ತಿಂಗಳು 2 ತಿಂಗಳು 3 ತಿಂಗಳು ಗಂಟೆ ತೊಗೋಬೇಕು. ಆದರೆ ಮಗು ಬದುಕು ಬಾಳಬೇಕು ಅಂತಂದರೆ ಆ ಜೀನ್ ಥೆರಪಿ ಮಾಡಿಸ್ಲೇಬೇಕು. ಸೊ ಡಾಕ್ಟ್ರ್ ಹೇಳ್ತಾರೆ ಏನಂದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಜೀನ್ ಥೆರಪಿ ಮಾಡಿಸಿ. ಇಲ್ಲ ಅಂತಂದರೆ ಸದ್ಯಕ್ಕೆ ನನ್ನ ಮಗ ಏನಂದರೆ ನಡೆಯೋಕ್ಕಾಗ್ತಾಯಿಲ್ಲ, ಅವನ ಕೈಲಿ ಎದ್ದೇಳೋಕ್ಕೂ ಆಗಲ್ಲ, ಕೂತಿದ್ರೆ ಹಂಗೆ ಕೂತಿರ್ತಾನೆ.
ನೆಕ್ಸ್ಟು ಈಗ ಅವ್ನು ಎದ್ದೇಳಬೇಕು ಅಂದರೂ ಕೂಡ ಯಾರಾದರೂ ಸಪೋರ್ಟ್ ಮಾಡಿ ಎದ್ದಿನ ಕೂರಿಸಿದ್ರೆ ಕೂತ್ಕೋತಾನೆ ಅಷ್ಟೇ. ಸೊ ಬೇರೆ ಅವ್ನ ಕೈಲಿ ಏನೂ ಆಗ್ತಾಯಿಲ್ಲ. ಸೊ ಅದರಿಂದಾಗಿ ನೆಕ್ಸ್ಟು ಏನಪ್ಪ ಅಂದರೆ ಇವಾಗ ಆ ಜೀನ್ ಥೆರಪಿ ಮಾಡಿಸಿದ್ರೆ ಡಾಕ್ಟ್ರ್ ಹೇಳ್ತಿದ್ದಾರೆ ಇವನು ಎದ್ದೇಳ್ಬೋದು, ಆದರೆ ವಾಕಿಂಗ್ ಎಲ್ಲರೂ ಥರ ಮಾಡೋಕ್ಕಾಗಲ್ಲ, ಮಾಮೂಲು ಮಕ್ಳ ಥರ ಮಾಡೋಕ್ಕಾಗಲ್ಲ. ಬಟ್ ಅಂದರೆ ಏನಂದರೆ ಮುಂದಕ್ಕೇನು ತೊಂದರೆ ಆಗಲ್ಲ. ಆಮೇಲೆ ಈ ನಾವು ಜೀನ್ ಥೆರಪಿ ಮಾಡಿಸಿಲ್ಲ ಅಂತಂದರೆ ಇನ್ನೊಂದು ಇಶ್ಯೂ ಏನಿದೆ, ಇನ್ನೊಂದು ಪ್ರಾಬ್ಲಮ್ ಏನಂದರೆ ಅವನು ಹೋಗ್ತಾ ಅವ್ನ ಮೈಲ್ ಸ್ಟೋನ್ಸ್ ಹಿಂದೆ ಅಂದರೆ ಇವಾಗ ಈಗ ಕೂರ್ತಾ ಇದ್ದಾನೆ, ಒಂದು ವರ್ಷ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತಂದರೆ ಅವ್ನು ಕೂರೋದಕ್ಕೂ ಆಗಲ್ಲ, ಹಂಗೆ ಮಲ್ಕೋತಾನೆ. ನೆಕ್ಸ್ಟು ಕೈ ಕಾಲು ಮೂಮೆಂಟ್ಸ್ಗಳು ಸ್ಟಾಪ್ ಆಗುತ್ತೆ. ಆಮೇಲೆ ನೆಕ್ಸ್ಟು ಅವ್ರು ಹೇಳೋ ಪ್ರಕಾರ ಈ SMA ಇಶ್ಯೂ ಮಕ್ಕಳುಗಳು 4-5 ವರ್ಷದ ಮೇಲೆ ಬದುಕಲ್ಲ ಟ್ರೀಟ್ಮೆಂಟ್ ಮಾಡ್ತಿಲ್ಲ ಅಂತಂದರೆ. ಸೊ ಅದು ಒಂದು ನಮಗೆ ಪ್ರಾಬ್ಲಮ್ ಆಗಿರೋದು ಸರ್. ಆಮೇಲೆ ನೆಕ್ಸ್ಟ್ ಏನಂದರೆ ಇವಾಗ ನಾವು ಸದ್ಯಕ್ಕೆ ಓರಲ್ ಡ್ರಾಪ್ ಕೊಡ್ತಾ ಇದ್ದೀವಿ ಅವನಿಗೆ. ಸೊ ಅವ್ರು ಹೇಳಿರೋ ಪ್ರಕಾರ ಫೆಬ್ರವರಿ-ಮಾರ್ಚ್ ಅಷ್ಟರಲ್ಲಿ ಆದಷ್ಟು ಬೇಗ ಜೀನ್ ಥೆರಪಿ ಮಾಡಿಸಿ ಅಂತ ಹೇಳಿದ್ದಾರೆ. ನಾವು ಆವಾಗ ನಾವೇನು ಮಾಡೋದು, ತುಂಬ ಕಡೆ ಎಲ್ಲ ಚೆಕ್ ಮಾಡಿ 16 ಕೋಟಿ ನಮ್ಮ ಕೈಲಿ ಆಗಲ್ಲ ಸರ್. ನಮ್ಮ ಪ್ರಾಪರ್ಟಿ ಎಲ್ಲ ಮಾರಿದ್ರು ಕೂಡ 1.25 ಕೋಟಿ 1 ಕೋಟಿ ಮೇಲೆ ಹೋಗಲ್ಲ ನಮ್ಮ ಪ್ರಾಪರ್ಟಿ ಕೂಡ. ಆಮೇಲೆ ನೆಕ್ಸ್ಟು ನಮ್ಮದು ಇದುವರೆಗೆ ವರ್ಕ್ ಮಾಡಿ ಅರ್ನ್ ಮಾಡಿರೋ ಸ್ಯಾಲ್ರಿ ಕೂಡ ನಮ್ಮ ಹತ್ರ ಅಷ್ಟೊಂದು ಏನು ಅಮೌಂಟ್ ಇಲ್ಲ ಹೇಳಬೇಕು ಅಂದರೆ. ಈ ಅಮೌಂಟ್ ನಮ್ಮ ಕೈಲಿ ಅಫೋರ್ಡಬಲ್ ಮಾಡೋಕ್ಕಾಗಲ್ಲ. ಇವನ್ ನಮ್ಮ ರಿಲೇಟಿವ್ಸ್ ಕೂಡ ಎಲ್ಲ ಅವ್ರ ಪ್ರಾಪರ್ಟಿ ಸೇಲ್ ಮಾಡಿದ್ರು ಕೂಡ ಈ ಅಮೌಂಟನ್ನು ನಾವು ಸೆಟ್ ಮಾಡೋಕ್ಕಾಗಲ್ಲ. ಅವಾಗೇನು ಮಾಡೋದು, ಬೇರೆ ಕಡೆ ಎಲ್ಲ ಚೆಕ್ ಮಾಡಬೇಕಾದ್ರೆ ನಮಗೆ ಗೊತ್ತಾಯಿತು ಒಂದು ಚೈನೀಸ್ ಕಂಪನಿ ಇದೇ ವ್ಯಾಕ್ಸಿನ್ ಅಂದರೆ ಇದೇ ಮೆಡಿಸಿನ್ನ 1.25 ಕೋಟಿಗೆ ಕೊಡ್ತಾ ಇದ್ದಾರೆ ಅಂತ. ಆದರೆ ಏನಂದರೆ ಇದು ಅಪ್ರೂವ್ ಆಗಿ ಮಾರ್ಕೆಟಲ್ಲಿ ಇಲ್ಲ. ಬಟ್ ಇವಾಗ ಏನಂದರೆ ಅರ್ಲಿ ಎಸ್ ಪ್ರೋಗ್ರಾಮ್ ಅಂದ್ಬಿಟ್ಟು ಡಿಸ್ಕೌಂಟ್ ಪ್ರೈಸಲ್ಲಿ ಅಂದರೆ ಬರೀ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ನೋಡಿಕೊಂಡು 1.25 ಕೋಟಿ ಕೊಡ್ತಾ ಇದ್ದಾರೆ. ಅಂದರೆ 1.25 ಕೋಟಿ ಪ್ಲಸ್ ಅಲ್ಲಿ ಟ್ರಾವೆಲಿಂಗು ಎಲ್ಲ ಸೇರಿ 1,90,00,000 ಆಗುತ್ತೆ ಸರ್. ಸೊ ಈ ಅಮೌಂಟ್ ಕೂಡ ನಮ್ಮ ಕೈಲಿ ತರೋದಕ್ಕಾಗಲ್ಲ. ಒಂದು 25 ಲಕ್ಷ 30 ಲಕ್ಷ 50 ಲಕ್ಷ ಆದರೂ ಕೂಡ ಏನೋ ಮಾಡಿ ಸರ್ ಮಾಡ್ತಿದ್ದೋ. ಬಟ್ ಈ ದೊಡ್ಡ ಅಮೌಂಟು ನಮ್ಮ ಕೈಲಿ ತರೋದಕ್ಕಾಗಲ್ಲ ಸರ್. ಅದಕ್ಕೋಸ್ಕರ ನಾವು ಇವರನ್ನೆಲ್ಲ ಎಲ್ಲ ವೀಕ್ಷಕರನ್ನು ಬೇಡ್ಕೊತಾ ಇರೋದು, ಅಟ್ಲೀಸ್ಟ್ ನಮಗೆ ಒಂದು ಸಹಾಯ ಮಾಡಿ, ಸೊ ನಮ್ಮ ಮಗು ಜೀವನ ಕಾಪಾಡಿ ಅಂತ. ಚೇತನ್ ಅವರೇ, ತಾವೀಗ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಎಲ್ಲಿ ವಾಸಸ್ಥಳ? ಹಾಂ ಸರ್ ನಾನು ಇವಾಗ ವೈಟ್ಫೀಲ್ಡಲ್ಲಿರೋದು ಬೆಂಗಳೂರಲ್ಲಿ. ನಾನು ಬೆನ್ಸ್ ಕಂಪನಿಯಲ್ಲಿ ಕ್ವಾಲಿಟಿ ಆಗಿ ವರ್ಕ್ ಮಾಡ್ತಿದ್ದೀನಿ, ಕ್ವಾಲಿಟಿ ಪರ್ಸನ್ ಆಗಿ. ಸೊ ಏನಂದರೆ ಮೆಕ್ಯಾನಿಕಲ್ ಮಾಡಿದ್ದು. ಸೊ ನನ್ನ ಸ್ಯಾಲ್ರಿ ಕೂಡ 60,000-70,000 ಸಾವಿರ ಬರುತ್ತೆ ತಿಂಗಳಿಗೆ. ಇದು ನಮ್ಮ ವೈಫು ಮೊದಲು ಕೆಲಸ ಮಾಡ್ತಿದ್ರು ಇಲ್ಲೇ ಬೆಂಗಳೂರಲ್ಲಿ, ಅವರು ವರ್ಕ್ ಮಾಡ್ತಿದ್ರು. ಆದರೆ ಮಗು ಆದಮೇಲೆ ಮೆಟರ್ನಿಟಿ ಹೋದ್ಮೇಲೆ ಬಿಟ್ಬಿಟ್ರು ಜಾಬ್. ಅಪ್ಪಗೆ ಇದು ಅಂದರೆ ಒಂದು ಸ್ವಲ್ಪ ಡಿಲೇ ಇತ್ತು, ವಾಮಿಟಿಂಗ್ ಇಶ್ಯೂ ಇತ್ತು, ತುಂಬ ಹೆಲ್ತ್ ಕನ್ಸರ್ನ್ ಇತ್ತು. ಅದಕ್ಕೆ ಜಾಬ್ ಬಿಟ್ಬಿಟ್ಟು ಇವಾಗ 2 ವರ್ಷದಿಂದ ಅವರು ವರ್ಕ್ ಮಾಡ್ತಿಲ್ಲ ಸದ್ಯಕ್ಕೆ. ಹಾಂ ಸರ್. ಸಾಯಿ ಭಾರವಿ ಅವರೇ, ತಮ್ಮ ಮಗುಗೆ ಈ ರೀತಿ ಒಂದು ಕಾಯಿಲೆ ಬಂದಿದೆ ಅನ್ನೋದು ತಮಗೂ ಕನಸು ಮನಸ್ಸಲ್ಲೂ ಅದನ್ನು ಊಹಿಸ್ಕೊಳ್ಳೋಕ್ಕಾಗಲ್ಲ. ಹೆತ್ತೋರ ಸಂಕಟ ನನಗೂ ಅರ್ಥವಾಗುತ್ತೆ. ಬಟ್ ಏನಂದರೆ ಮುಂದಕ್ಕೆ ಈಗ ಟ್ರೀಟ್ಮೆಂಟ್ ಬಗ್ಗೆ ತಮ್ಮ ಯಜಮಾನರು ಪಾಪ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ತಾವು ನಮ್ಮ ವೀಕ್ಷಕರಲ್ಲಿ ಏನು ಕೇಳಬೇಕು ಅಂತಿದ್ದೀರಾ? ಸರ್ ನಿಮ್ಗೆ ಆದಷ್ಟು ಪ್ಲೀಸ್ ಡೊನೇಟ್ ಮಾಡಿ. ನಮಗೂ ಬದುಕಬೇಕು, ಪ್ಲೀಸ್ ಹೆಲ್ಪ್ ಅಸ್. ಆಮೇಲೆ ಅಕಸ್ಮಾತ್ ನಿಮ್ಮ ಮಕ್ಳಿಗೂ ಸ್ವಲ್ಪ ಮೈಲ್ ಸ್ಟೋನ್ ಡಿಲೇ ಇದೆ, ನಮ್ಮ ಥರ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್. ಟೆಸ್ಟ್ ಮಾಡಿಸಿ, ಯಾಕಂದರೆ ಇದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ, ನಮಗೂ ಗೊತ್ತಾಗಲಿಲ್ಲ. ಪ್ಲೀಸ್ ಟೆಸ್ಟ್ ಮಾಡಿ. ನಿಮ್ಮ ಮಕ್ಕಳಲ್ಲಿ ನೀವೇ ನೋಡಬೇಕು, ನಿಮ್ಮ ಕೈಲಿ ಅವ್ರು ಹೇಳ್ತಿದೆ. ಪ್ಲೀಸ್ ನಮ್ಮ ಮಗುಗೆ ಹೆಲ್ಪ್ ಮಾಡಿ. ಅವನು ಬೇರೆ ಮಕ್ಳ ಥರ ಸ್ಕೂಲ್ಗೆ ಹೋಗಬೇಕು ಅಂತ ಆಸೆ ಇದೆ. ಪ್ಲೀಸ್. ವೀಕ್ಷಕರೇ, ನಾನು ತಮ್ಮಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಗಂಡ ಹೆಂಡತಿ ಇಬ್ಬರು ಮಾನಸಿಕವಾಗಿ ಎಷ್ಟು ಕುಗ್ಗೋಗಿದ್ದಾರೆ ಅನ್ನೋದು ನಿಮಗೆ ಈ ವಿಡಿಯೋ ನೋಡಿದಾಗ ಅರ್ಥವಾಗ್ತಾ ಇದೆ. ಈ ವಿಡಿಯೋನ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ತಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ. ಕಾರಣ ಏನಂದರೆ MLA ಕೋಟಾ MP ಕೋಟಾನಲ್ಲಿ ಒಂದಷ್ಟು ಟ್ರೀಟ್ಮೆಂಟ್ಗಳಿಗೆ ಫಂಡಿಂಗ್ಸ್ ಇರ್ತದೆ. ಅದು ಅವರು ತಲುಪೋವರು ಥರ ನಾವುಗಳು ಇದನ್ನು ಶೇರ್ ಮಾಡೋಣ. ಯಾಕೆಂದರೆ ಏನಾದರೂ ಸರ್ಕಾರದಿಂದ ಧನ ಸಹಾಯ ಆಗೋದಿತ್ತು ಅಂದರೆ ಆ ದಂಪತಿಗಳಿಗೆ ಧನ ಸಹಾಯ ಆಗಲಿ. ಆಮೇಲೆ ವೀಕ್ಷಕರಲ್ಲೂ ನಾನು ಇಷ್ಟೇ ಕೇಳೋದು, ನಾವೆಲ್ಲ ಸೇರಿ ನಮ್ಮ ಕೈನಲ್ಲಿ ಎಷ್ಟೆಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಸಹಾಯ ಮಾಡೋಣ. ಯಾಕೆಂದರೆ ಪೂರ್ತಿ ಟ್ರೀಟ್ಮೆಂಟ್ಗೆ ನಮ್ಮ ಕೈನಲ್ಲಿ ಏನಾಗುತ್ತೆ ಅಷ್ಟು ಸಹಾಯ ಮಾಡೋಣ. ವೀಕ್ಷಕರೇ,
ನಮ್ಮ ಚಿತ್ರಲೋಕ ಚಾನಲಿನ ಈ ವಿಡಿಯೋ ನೋಡಿದ್ದೀರಾ ಅಂತ ಭಾವಿಸ್ಕೊಂಡಿದ್ದೀನಿ. ತಮ್ಮ ಮನಸ್ಸಿಗೂ ನೋವಾಗಿರುತ್ತೆ ಅಂತಲೂ ನಾನು ತಿಳ್ಕೊಂಡಿದ್ದೀನಿ. ಕಾರಣ ಏನಂದರೆ 1,05,000 ಅಥವಾ 6 ಜನಕ್ಕೆ ಇದು ಬರುತ್ತೆ ಅಂದರೆ 140 ಕೋಟಿ ಜನ ನಾವು ಭಾರತ ದೇಶದಲ್ಲಿದ್ದೀವಿ. ಅಲ್ಲಿಗೆ 0.06% 5% ಲೆಕ್ಕಕ್ಕೆ ಬರುತ್ತೆ. ಅಲ್ಲಿಗೆ ಈಗ ಆ ಥರ ಲೆಕ್ಕ ಹಾಕಕ್ಕೆ ಹೋದರೂ ಕನಿಷ್ಠ ಪಕ್ಷ ಒಂದು 50 ರಿಂದ 60 ಲಕ್ಷ ಮಕ್ಕಳಿಗೆ ಈ ಕಾಯಿಲೆ ಇರ್ಬೋದು. ಸೊ ಇವತ್ತಿಗೂ ಈ ಟ್ರೀಟ್ಮೆಂಟಿಗೆ ಇಷ್ಟು ಕಾಸ್ಟ್ಲಿ ಇದೆ ಅನ್ನೋದು ಖಂಡಿತವಾಗ್ಲೂ ನನಗೂ ಗೊತ್ತಿರಲಿಲ್ಲ. ಇವತ್ತೇ ಇವ್ರ ಜೊತೆ ಈ ಮನೆಗೆ ಬಂದು ನಾವು ಈ ವಿಡಿಯೋ ಮಾಡಿದಾಗಲೇ ನನಗೆ ಅರಿವಾಗಿದ್ದು. ದಯವಿಟ್ಟು ವೀಕ್ಷಕರೇ ಸಹಾಯ ಮಾಡಿ, ನಮ್ಮ ಚಿತ್ರಲೋಕ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ದಂಪತಿಗಳಿಗೆ ಆದಷ್ಟು ಸಹಾಯ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಆ ದಂಪತಿಗಳು ಆ ಮಗುನ ನಿಲ್ಲಿಸೋದಕ್ಕೆ ಅದಕ್ಕೆ ಒಂದು ವೆರೈಟಿ ಆಫ್ ಗಾರ್ಡ್ ಇದೆ ಕಾಲಿಗೆ, ಅದನ್ನು ಹಾಕಿ ಇವರು ಸಪೋರ್ಟಿಂದನೇ ನಿಲ್ಲಿಸೋ ಪರಿಸ್ಥಿತಿ ಆ ಮಗುಗೆ ಇವತ್ತಿನ ದಿವಸ ಇದೆ. ಒಂದು ನಾನು ಕೇಳ್ಕೊಳ್ಳೋದೇನೆಂದರೆ, ಬರೀ ಜನಗಳೇ ನಾವು ವೀಕ್ಷಕರೇ ಸಹಾಯ ಮಾಡಿ ಅಂತಲ್ಲ, ಈ ವಿಡಿಯೋ ನೀವು ಹೆಚ್ಚು ಶೇರ್ ಮಾಡಿದಷ್ಟು ಎಷ್ಟೋ ಒಂದು ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಚಾರಿಟಿ ಇದೆ, ಮೆಡಿಕಲ್ಗೆ ಅದಕ್ಕೆ ಇದಕ್ಕೆ ಪ್ರತಿಯೊಂದಕ್ಕೂ ಅವರಲ್ಲಿ ಇಷ್ಟು ಲಕ್ಷ ರೂಪಾಯಿ ವರ್ಷಕ್ಕೆ ಡೊನೇಟ್ ಮಾಡಬೇಕು ಅನ್ನೋದಿರುತ್ತೆ. ದಯವಿಟ್ಟು ತಮಗೂ ಯಾರಾದರೂ ಆ ಸಾಫ್ಟ್ವೇರ್ ಕಂಪ್ನೀಸಲ್ಲಿ ದೊಡ್ಡ ಹುದ್ದೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಪರಿಚಯ ಇತ್ತು ಅಂದರೆ ಈ ಥರ ಆಗಿರೋ ವಿಚಾರ ತಿಳಿಸಿ, ಅವರಲ್ಲಿ ಇರ್ತಕ್ಕಂಥ ಚಾರಿಟಿಯಿಂದ ಏನಾದರೂ ಒಂದು ಸಹಾಯ ಸಿಕ್ಕಲಿ ಆ ಮಗುವಿಗೆ. ಮತ್ತು ನಮ್ಮ ಚಿತ್ರರಂಗದಲ್ಲಿ ಸಹಾಯ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಅವ್ರಿಗೆ ಸಹಾಯ ಮಾಡ್ಬೋದು. ವೀಕ್ಷಕರೇ ನೋಡಿದಿರಲ್ಲ, ಇವತ್ತಿಗೆ ಮೆಡಿಸಿನ್ ಬಾಕ್ಸ್ ತಂದು ಇಟ್ಕೊಂಡಿದ್ದಾರೆ. ಆ ಮೆಡಿಸಿನ್ಸ್ ಯಾವ ಥರ ಇದೆ ಅಂತ ಒಂಚೂರು ತೋರಿಸ್ಕೊಡ್ತಾರೆ ಮಗುವಿನ ತಂದೆಯವರು. ಸರ್, ಇದನ್ನು ಐಸ್ ಬಾಕ್ಸಲ್ಲಿ ಇಡಬೇಕು. ಇದನ್ನು ಐಸ್ ಬಾಕ್ಸಲ್ಲಿ ಇಡಬೇಕು ಈ ಥರ. ಇದು ಆಲ್ಮೋಸ್ಟ್ 2 ರಿಂದ 8 ಡಿಗ್ರಿ ಒಳಗಡೆ ಇಡಬೇಕು. ಇದು ಓರಲ್ ಡ್ರಾಪು, ಅಂದರೆ ಮಗುಗೆ ಕೆಟ್ಟದಾಗದಲ್ಲಿ ಅಂತ ತಡೆಯೋದಕ್ಕಷ್ಟೇ, ಅಂದರೆ ಕ್ಯೂರ್ ಮಾಡೋದಕ್ಕಲ್ಲ. ಇದ್ರ ಕಾಸ್ಟ್ ಇವಾಗ 15,900 ರೂಪಾಯಿ ಇದೆ. ಸರ್, ಇದು 4 ತಿಂಗಳ ಹಿಂದ್ಗಡೆ 3 ಲಕ್ಷ ಇತ್ತು. ಇವಾಗ ನಮ್ಮ ಯಾವುದೋ ಇಂಡಿಯನ್ ಕಂಪನಿ ಇದನ್ನು ಪ್ರೊಡಕ್ಷನ್ ಮಾಡಿ ಇಂಡಿಯಾದಲ್ಲೇ, ಹೈದರಾಬಾದಲ್ಲೇ, ಇವಾಗ ಇದ್ರ ಕಾಸ್ಟ್ ಇಷ್ಟಾಗಿದೆ ಸರ್. ಆದರೆ ಸರ್, ಇದು 2 ರಿಂದ 3 ತಿಂಗಳು ಅಷ್ಟೇ ತೊಗೊಳಕ್ಕಾಗೋದು. ಅದ್ರ ಮೇಲೆ ತಗೊಳ್ಳೋದಕ್ಕೆ ಡಾಕ್ಟರ್ಗಳು ಸಜೆಸ್ಟ್ ಮಾಡಲ್ಲ. ಎಷ್ಟು ದಿನಕ್ಕೆ ಒಂದು ಸರ್, ಇದು ದಿನಕ್ಕೆ 1 ಟೈಮ್ ಕೊಡಬೇಕು ಸರ್. ಅಂದರೆ 5 ml ಕೊಡಬೇಕು. 5 ml ಡ್ರಾಪ್ಸ್ ಡೈಲಿ ಒನ್ಸ್ ಹಾಕಬೇಕು. ಇದು ಸದ್ಯಕ್ಕೆ 20 ರಿಂದ 25 ದಿನ ಬರುತ್ತೆ. ಒಂದು ಹೋಗ್ತಾ ಈಗ ಏನಾದರೂ 4 ವರ್ಷ 5 ವರ್ಷ ಆಗಿದ್ದರೆ 15 kg ಇದ್ದಿದ್ರೆ ಆವಾಗ 7.5 ml ಕೊಡಬೇಕಿತ್ತು. ಅವ್ರ ವೆಯ್ಟ್ ಮೇಲೆ ಅದನ್ನು ಕ್ವಾಂಟಿಟಿ ಡಿಸೈಡ್ ಮಾಡ್ತಾರೆ ಸರ್. ವೀಕ್ಷಕರೇ, ದಯವಿಟ್ಟು ಆದಷ್ಟು ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ನ ವೀಡಿಯೋಸ್ನ ಶೇರ್ ಮಾಡಿ. ತಮಗೆ ಈಗ ಇದ್ರ ಬಗ್ಗೆ ವಿಡಿಯೋ ತೋರಿಸೋದ್ರಿಂದ ತಮ್ಮ ಮನಸ್ಸಿಗೂ ಅನಿಸಿರ್ಬೋದು ಮಗು ಮತ್ತು ಅವರ ತಂದೆ ತಾಯಿ ತೊಂದರೆನಲ್ಲಿದ್ದಾರೆ ಅಂತ. ಆ ಮಗುನ ಉಳಿಸೋದಕ್ಕೆ ಶತಪ್ರಯತ್ನ ಪಡ್ತಾ ಇದ್ದಾರೆ. ನಾವು ಎಲ್ಲ ಕೈ ಜೋಡಿಸೋಣ. ಮತ್ತು ಮುಂದಿನ ಎಪಿಸೋಡಲ್ಲಿ ಸಿಗ್ತೀವಿ. ಹೋಗಿ ಬರ್ತೀನಿ ವೀಕ್ಷಕರೇ. ಪ್ಲೀಸ್ ನಮ್ಮ ಮಗುಗೆ ಹೆಲ್ಪ್ ಮಾಡಿ. ಅವನು ಬೇರೆ ಮಕ್ಕಳ ಥರ ಸ್ಕೂಲ್ಗೆ ಹೋಗಬೇಕು ಅಂತ ಆಸೆ ಇದೆ. ಪ್ಲೀಸ್ ನಮ್ಮ ಮಗುಗೆ ಹೆಲ್ಪ್ ಮಾಡಿ. ಅವನು ಬೇರೆ ಮಕ್ಕಳ ಥರ ಸ್ಕೂಲ್ಗೆ ಹೋಗಬೇಕು ಅಂತ ಆಸೆ ಇದೆ. ಪ್ಲೀಸ್. ಬಾಯ, ನಾನು ಎಲ್ಲಿಗೂ ಹೋಗಲ್ಲ ಈಗ. ಇದು ಏನಂದರೆ ತುಂಬ ನೋಡೋಕ್ಕೂ ಕಾಣಿಸೋದಿಲ್ಲ, ತಿಂದು ಬಿಡ್ತದೆ. ಹಾಯ್